Hello everyone, I am Santosh. Today we are going to discuss the next part of decision making or conditional control statement, that is about nested if statement. Okay, already now if statement andre enu, else if statement andre enu study madidvi. Iga nested if statement andre enu anta nodona. What is nesting? Nesting andre ನಾವು ಗೂಡು ಅಂತ ಕರಿತೀವಿ. ನೆಸ್ಟ್ ಅಂದ್ರೆ if ಸ್ಟೇಟ್ಮೆಂಟ್ ಗಳನ್ನ ಕಂಟಿನ್ಯೂಸ್ ಆಗಿ ಒನ್ ಆಫ್ಟರ್ ದಿ ಅದರ್ ವಿ ಆರ್ ಗೋಯಿಂಗ್ ಟು ಯೂಸ್. ಒನ್ ಇಫ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಇನ್ಸೈಡ್ ದಿ ಅನದರ್ ಸ್ಟೇಟ್ಮೆಂಟ್. ಈ ತರ ನಾವು ಒಂದ್ ಇಫ್ ಒಳಗಡೆ ಇನ್ನೊಂದು ಇಫ್ ಸ್ಟೇಟ್ಮೆಂಟ್, ಅದರೊಳಗೆ ಇನ್ನೊಂದು ಇಫ್ ಸ್ಟೇಟ್ಮೆಂಟ್ ಈ ತರ ಯೂಸ್ ಮಾಡಿದ್ರೆ ಅದಕ್ಕೆ ಏನಂತಾರೆ? ನೆಸ್ಟಿಂಗ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾರೆ. ಓಕೆ, ಐ ವಿಲ್ ರೈಟ್ ಹಿಯರ್ ವಾಟ್ ಈಸ್ ನೆಸ್ಟೆಡ್ ಇಫ್. if one if statement is placed within another if statement, then it is called the nested if statement. ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಅದಕ್ಕೆ ಅವ್ರೇನಂತಾರೆ? ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂತ ಕರೀತಾರ. ಅಂದ್ರೆ ಒಂದ್ ಇಫ್ ಸ್ಟೇಟ್ಮೆಂಟ್ ಇನ್ನೊಂದು ಇಫ್ ಸ್ಟೇಟ್ಮೆಂಟ್ ಒಳಗಡೆ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇದು ಯೂಶುವಲಿ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದ್ ಕಂಡೀಷನ್ ಟ್ರೂ ಆದ್ರೆ ಅದ್ರೊಳಗಡೆ ಮತ್ತೊಂದು ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಒಂದ್ ಯಾವ್ದಾದ್ರು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ಬೇಕಾಗಿರುವಂತ ಸಿಚುವೇಶನ್ ಇದ್ರೆ ಅವಾಗ ನಾವು ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಎ ಸ್ಟೂಡೆಂಟ್ ಅಲ್ಲಿ ಒಳಗಡೆ ಎಂಟರ್ ಆಗ್ಬೇಕಂದ್ರೆ ಕಾಲೇಜ್ ಗೇಟ್ ಓಪನ್ ಇರ್ಬೇಕು ಫಸ್ಟ್. ದಟ್ ಈಸ್ ಒನ್ ಕಂಡೀಷನ್. ಒಳಗಡೆ ಬಂದ್ಮೇಲೆ ಕ್ಲಾಸ್ ಟೀಚರ್ ಕ್ಲಾಸ್ ತಗೊಳ್ಳುವಾಗ ಕ್ಲಾಸ್ ರೂಮ್ ಡೋರ್ ಓಪನ್ ಇರಬೇಕು. ಅದು ಟ್ರೂ ಆದ್ರೆ ಯು ಆರ್ ಅಟೆಂಡಿಂಗ್ ದ ಕ್ಲಾಸ್. ಓಕೆ, ದಿಸ್ ಇಸ್ ವಾಟ್. ಈ ತರ ಸಿಚುವೇಶನ್ ಅರೈಸ್ ಆಗ್ತಾ ಇರುತ್ತವೆ. ಅಂದ್ರೆ ಮೋರ್ ದೆನ್ ಒನ್ ಇಫ್ ಕಂಡೀಷನ್ ಟ್ರೂ ಆದ್ರೆ ಒಂದೇನಾದ್ರೂ ಆಕ್ಟಿವಿಟಿ ಆಗ್ಬೇಕು ಅಥವಾ ಒಂದ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ ಇದ್ರೆ ಅವಾಗ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಗಳನ್ನ ನಾವು ಯೂಸ್ ಮಾಡ್ಕೋತೀವಿ. ಓಕೆ, ಅಂಡ್ ದೇರ್ ಆರ್ ಡಿಫರೆಂಟ್ ಫಾರ್ಮ್ಸ್ ಆಫ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಅದರಲ್ಲಿ ಸಮ್ ಸಿಂಟ್ಯಾಕ್ಸಸ್ ಐ ವಿಲ್ ರೈಟ್. ಸಿಂಟ್ಯಾಕ್ಸ್ ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಇದನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ನೋಡೋಣ. ಐ ವಿಲ್ ರೈಟ್ ಒನ್ ಆಫ್ ದಿ ಫಸ್ಟ್. ದೇರ್ ಆರ್ ಡಿಫರೆಂಟ್ ಫಾರ್ಮ್ಸ್ ಅಂತ ನಾನು ಹೇಳಿದೆ. ಅದರಲ್ಲಿ ಫಸ್ಟ್ ಸಿಂಟ್ಯಾಕ್ಸ್ ನಾನು ಇಲ್ಲಿ ಬರಿತೀನಿ. ಇದು ಒನ್ ಕೈಂಡ್ ಇರ್ಬೋದು. ದೇರ್ ಆರ್ ಮೆನಿ ಅದರ್ ಕೈಂಡ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್. ಓಕೆ, ಫಸ್ಟ್ ಐ ವಿಲ್ ರೈಟ್ ಲೈಕ್ ದಿಸ್. ಇಫ್ ಕಂಡೀಷನ್ 1 ಇನ್ಸೈಡ್ ದಿಸ್ ಇಫ್ ದೇರ್ ಇಸ್ ಅನದರ್ ಕಂಡೀಷನ್, ಹೀಗಿದ್ರೆ ನಾವು ನೆಸ್ಟೆಡ್ ಇಫ್ ಅಂತ ಕರಿತೀವಿ. ಕಂಡೀಷನ್ 2, then we have some set of statements set 1 ಅಂತ ಬರಿತೀನಿ ನಾನಿಲ್ಲಿ. ಅಂಡ್ ಇದರದೇ ಆದ ಒಂದು ಎಲ್ಸ್ ಸ್ಟೇಟ್ಮೆಂಟ್ ಕೂಡ ಇರಬಹುದು. ಇದು ಇನ್ನರ್ ಇಫ್ ಸ್ಟೇಟ್ಮೆಂಟ್ ದ ಎಲ್ಸ್ ಪಾರ್ಟ್. ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಸೆಟ್ 2 ಅಂಡ್ ಇದು ಒಳಗಡೆ ಇಫ್ ಸ್ಟೇಟ್ಮೆಂಟ್ ಕ್ಲೋಸ್ ಮಾಡಿದ್ವಿ. ಇದಾದ ತಕ್ಷಣ ಹೊರಗಡೆ ಇಫ್ ಕಂಡೀಷನ್ ಇದೆ ಅಲ್ಲ ಅದರದ್ದು ಎಲ್ಸ್ ಪಾರ್ಟ್ ಇರಬಹುದು. ವಿ ಹ್ಯಾವ್ ದ ಸಿಂಟ್ಯಾಕ್ಸ್ ಲೈಕ್ ದಿಸ್. ದಿಸ್ ಇಸ್ ಸಿಂಪ್ಲಿ ಒನ್ ಫಾರ್ಮ್ ಆಫ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಹಾಗಿದ್ರೆ ಇದರ ಪ್ರಕಾರ ಯಾವ ಸ್ಟೇಟ್ಮೆಂಟ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನಾನು ಇಲ್ಲಿ ಬರಿತೀನಿ ನೋಡಿ. ನೀವೇ ಹೇಳಿ. ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಥವಾ ಸ್ಟೇಟ್ಮೆಂಟ್ ಸೆಟ್ 1 ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ? ಇದು ಕ್ಯಾನ್ ಯು ಟೆಲ್ ಮಿ? ಇದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತಂದ್ರೆ ಇಫ್ ಕಂಡೀಷನ್ 1 ಟ್ರೂ ಇದ್ರೆ ಮಾತ್ರ ಇಟ್ ವಿಲ್ ಕಮ್ ಇನ್ಸೈಡ್. ಅಂಡ್ ಇಫ್ ಕಂಡೀಷನ್ 2 ಟ್ರೂ ಇದ್ರೆ ಅವಾಗ ಸ್ಟೇಟ್ಮೆಂಟ್ ಸೆಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ನಾನು ಇಲ್ಲಿ ಬರಿತೀನಿ ನೋಡ್ರಿ. ಇಫ್ ಕಂಡೀಷನ್ 1 ಈಸ್ ಟ್ರೂ and also condition 2 is true and condition 2 is true, avaga then statements set 1 is executed. ಹೌದಾ? ಕರೆಕ್ಟಾ?
ಅಥವಾ ಸ್ಟೇಟ್ಮೆಂಟ್ ಸೆಟ್ 2 ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಹೇಳ್ರಿ? ಇದು ಕಂಡೀಷನ್ 1 ಟ್ರೂ ಇದ್ರೆ ಮಾತ್ರ ಇಟ್ ವಿಲ್ ಕಮ್ ಇನ್ಸೈಡ್. ಓಕೆ, ಹಂಗಿದ್ರೆ ಕಂಡೀಷನ್ 1 ಟ್ರೂ ಇತ್ತು, ಕಂಡೀಷನ್ 2 ಫಾಲ್ಸ್ ಇತ್ತು ಅಂದ್ರೆ ಅವಾಗ ಸ್ಟೇಟ್ಮೆಂಟ್ ಸೆಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಅದನ್ನ ನಾನು ಇಲ್ಲಿ ಬರಿತೀನಿ. ಇಫ್ ಕಂಡೀಷನ್ 1 ಈಸ್ ಟ್ರೂ and condition 2 is false, condition 2 is false, then ಯಾವ set of statement execute ಆಗುತ್ತೆ? Set of statements 2 is executed. ಅದೇ ತರ ನೀವು ಹೇಳಿ set of statements 3 ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ? ಇದು ಮೇನ್ ಡೋರ್ ಇದ್ದಾಗ ಇದು. ಓಕೆ, ಒನ್ ಇಫ್ ಸ್ಟೇಟ್ಮೆಂಟ್, ಫಸ್ಟ್ ಇಫ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಮೇನ್ ಡೋರ್ ಇದ್ದಾಗ. ಅದೇ ಕ್ಲೋಸ್ ಆಗಿದ್ರೆ ಇಟ್ ವಿಲ್ ಕಮ್ ಟು ದ ಎಲ್ಸ್ ಪಾರ್ಟ್, ಇಟ್ ವಿಲ್ ನಾಟ್ ಗೋ ಇನ್ಸೈಡ್ ದ ಕಂಡೀಷನ್ 2. ಕಂಡೀಷನ್ 1 ಫಾಲ್ಸ್ ಆಗಿಬಿಟ್ರೆ ಅದು ಒಳಗಡೆ ಎಂಟ್ರಿನೇ ಆಗೋದಿಲ್ಲ, ಇಟ್ ಗೋಸ್ ಟು ದ ಎಲ್ಸ್ ಪಾರ್ಟ್. ಆವಾಗ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 3 ಎಕ್ಸಿಕ್ಯೂಟ್ ಆಗುತ್ತೆ. ನಾನು ಇಲ್ಲಿ ಬರಿತೀನಿ. ಇಫ್ ಕಂಡೀಷನ್ 1 ಈಸ್ ಫಾಲ್ಸ್, ಕಂಡೀಷನ್ 1 ಫಾಲ್ಸ್ ಆಗಿಬಿಟ್ರೆ ಅದೆಲ್ಲಿ ಹೋಗುತ್ತೆ? ಎಲ್ಸ್ ಪಾರ್ಟಿಗೆ ಹೋಗುತ್ತೆ. ಅದ್ಯಾವುದು? ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 3 ಎಕ್ಸಿಕ್ಯೂಟ್ ಆಗುತ್ತೆ. ದೆನ್ ಸೆಟ್ ಆಫ್ ಸ್ಟೇಟ್ಮೆಂಟ್ 3 ಈಸ್ ಎಕ್ಸಿಕ್ಯೂಟೆಡ್. ಗಾಟ್ ಇಟ್? ಇದು ಈ ತರ ವರ್ಕ್ ಆಗುತ್ತೆ, ಈ ಸಿಂಟ್ಯಾಕ್ಸ್. ದೇರ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ನೆಸ್ಟೆಡ್ ಇಫ್ ಅಂತ ಹೇಳಿದೆ. ನಾನು ಇನ್ನೊಂದು ಫಾರ್ಮ್ ಆಫ್ ನೆಸ್ಟೆಡ್ ಇಫ್ ತೋರಿಸ್ತೀನಿ, ಅಥವಾ ಇದರದೇ ನಾವು ಫ್ಲೋ ಡಯಾಗ್ರಾಮ್ ಹಾಕಿ ನೋಡೋಣ. ಇದು ಒನ್ ಕೈಂಡ್ ಆಫ್ ರೈಟಿಂಗ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಇದೇ ತರ ಬರಿಬೇಕಂತ ಏನಿಲ್ಲ, ಬಟ್ ಯು ಶುಡ್ ನೋ ದ್ಯಾಟ್ ಒನ್ ಇಫ್ ಕಂಡೀಷನ್ ಒಳಗಡೆ ಇನ್ನೊಂದು ಇಫ್ ಕಂಡೀಷನ್ ನೀವು ಯೂಸ್ ಮಾಡಬೇಕು. ಆವಾಗ ನಾವು ಅದು ನೆಸ್ಟೆಡ್ ಇಫ್ ಅಂತ ಕರಿತೀವಿ. ಇದು ಒಂದು ಫಾರ್ಮ್ ಆಫ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ದೇರ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ಸ್ ಅಂಡ್ ಇದ್ರದ್ದು ನಾವು ಫ್ಲೋ ಡಯಾಗ್ರಾಮ್ ಕೂಡ ಇವಾಗ ಹಾಕಿ ನೋಡೋಣ. ಓಕೆ, ಲೆಟ್ ಅಸ್ ಸಿ. Let us draw the flow diagram for this syntax, that is nested if. ಇಲ್ಲಿ ನಾನು ಸಿಂಟ್ಯಾಕ್ಸ್ ಹಾಕಿದ್ದೀನಿ, ಅದರದ್ದು ಒಂದು ಫ್ಲೋ ಡಯಾಗ್ರಾಮ್ ಇಲ್ಲಿ ಡ್ರಾ ಮಾಡ್ತೀನಿ. ಅಬ್ಸರ್ವ್. ಕಂಡೀಷನ್ ಇದ್ರೆ ಏನು ಹಾಕ್ಬೇಕು ನೀವು? ಯು ಶುಡ್ ಯೂಸ್ ದಿ ರೋಂಬಸ್. ಫಸ್ಟ್ ಐ ಆಮ್ ಡ್ರಾಯಿಂಗ್ ದ ರೋಂಬಸ್. ಇಲ್ಲಿ ಫಸ್ಟ್ ಕಂಡೀಷನ್ ನಾನು ಇಲ್ಲಿ ಬರಿತಾ ಇದ್ದೀನಿ, ಕಂಡೀಷನ್ 1. ಇಫ್ ಕಂಡೀಷನ್ 1 ಟ್ರೂ ಇದ್ರೆ ಏನಾಗಬೇಕು? ಇಟ್ ಗೋಸ್ ಇನ್ಸೈಡ್. ಅದು ಇಟ್ ಗೋಸ್ ಇನ್ಸೈಡ್ ಅಂಡ್ ಇಟ್ ವಿಲ್ ಚೆಕ್ ಫಾರ್ ನೆಕ್ಸ್ಟ್ ಕಂಡೀಷನ್. ಇದ್ಯಾವಾಗ? ಕಂಡೀಷನ್ ಟ್ರೂ ಇದ್ರೆ ಅನದರ್ ಕಂಡೀಷನ್ ಅದು ಒಳಗಡೆ ಎಂಟ್ರಿ ಆಯಿತು, ಕಂಡೀಷನ್ 2. ಓಕೆ, ಇವಾಗ ಕಂಡೀಷನ್ 2 ಟ್ರೂ ಇದ್ರೆ ಏನಾಗುತ್ತೆ? ಇಟ್ ವಿಲ್ ಪ್ರಿಂಟ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ SS1 ಅಂತ ನಾನು ಬರೆದಿರ್ತೀನಿ. ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 1 ಇದು ಟ್ರೂ ಇದ್ರೆ. ಅಕಸ್ಮಾತ್ ಕಂಡೀಷನ್ 2 ಫಾಲ್ಸ್ ಆಗಿಬಿಟ್ರೆ ವಾಟ್ ಇಟ್ ಪ್ರಿಂಟ್ಸ್? ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 2 ಆರ್ ಪ್ರಿಂಟೆಡ್. ಓಕೆ, ಗೆಟ್ಟಿಂಗ್ ಮೈ ಪಾಯಿಂಟ್? ಇಲ್ಲಿ ಇಫ್ ಕಂಡೀಷನ್ 1 ಟ್ರೂ ಫಾಲ್ಸ್ ಆಗಿಬಿಟ್ರೆ ಏನಾಗುತ್ತೆ? ಇಲ್ಲಿ ನೋಡಿ, ಇಫ್ ಕಂಡೀಷನ್ 1 ಇದೇ ಫಾಲ್ಸ್ ಆಗಿಬಿಟ್ರೆ ಇಟ್ ವಿಲ್ ನಾಟ್ ಗೋ ಇನ್ಸೈಡ್, ಒಳಗಡೆ ಎಂಟ್ರಿನೇ ಆಗೋದಿಲ್ಲ ಅದು. ಇಟ್ ಕಮ್ಸ್ ಟು ದ ಎಲ್ಸ್ ಪಾರ್ಟ್. ಇದು ಎಲ್ಸ್ ಪಾರ್ಟ್ಗೆ ಬಂದ್ಬಿಡುತ್ತೆ. ಎಲ್ಸ್ ಪಾರ್ಟ್ ಅಲ್ಲಿ ಏನಿದೆ ಅದನ್ನ ನಾವು ಇಲ್ಲಿ ಡ್ರಾ ಮಾಡೋಣ. ಫಾಲ್ಸ್ ಆಗಿಬಿಟ್ರೆ ವಿಚ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್? ಎಲ್ಸ್ ಪಾರ್ಟ್ ಅಲ್ಲಿ ವಿ ಹ್ಯಾವ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 3 ಆರ್ ಎಕ್ಸಿಕ್ಯೂಟೆಡ್. ಸಿಂಪಲ್. ಲೈಕ್ ದಿಸ್ ಯು ಕ್ಯಾನ್ ಶೋ ದ flow diagram of this nested if statement. Finally it comes out of the if block and next statements are executed. Okay, ಇಲ್ಲಿ ನಾನು ಫಾಲ್ಸ್ ಅಂತ ಬರಿಬೇಕು ನೋಡಿ. ಇದ್ರ ಪ್ರಕಾರ ನೀವೇ ಜಸ್ಟ್ ಅಬ್ಸರ್ವ್ ಮಾಡಿ. ನಾವು ಜಸ್ಟ್ ಹೇಳಿದ್ವಲ್ಲ, ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 1 ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ? ಇಫ್ ಕಂಡೀಷನ್ 1 is true. If condition 2 is also true, then set of statement 1 execute ಆಯ್ತು. Then set of statements 2 ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ? If condition 1 is true. Okay, condition 2 is false, ಅವಾಗ set of statements 2 execute ಆಗುತ್ತೆ.
ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 3 ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳಿದ್ವಿ? ಇಫ್ ಕಂಡೀಷನ್ 1 ಈಸ್ ಫಾಲ್ಸ್ ದೆನ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 3 ಆರ್ ಎಕ್ಸಿಕ್ಯೂಟೆಡ್. ಅರ್ಥ ಆಯ್ತಾ? ಲೈಕ್ ದಿಸ್ ಯು ಕ್ಯಾನ್ ಡ್ರಾ ದಿ ಫ್ಲೋ ಚಾರ್ಟ್ ಫಾರ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂಡ್ ಇಟ್ ಈಸ್ ಒನ್ ಆಫ್ ದ ಫಾರ್ಮ್. ನಾನು ನೆಸ್ಟೆಡ್ ಇಫ್ ಹೀಗೆ ಬರೀಬೇಕೇನು ಅಂತ ಏನು ಫಿಕ್ಸ್ ಇಲ್ಲ. ಯು ಕ್ಯಾನ್ ರೈಟ್ ಯುವರ್ ಓನ್ ವೇ ಆಫ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್, ಬಟ್ ಓನ್ಲಿ ಥಿಂಗ್ ಈಸ್ ದಟ್ ಒನ್ ಇಫ್ ಕಂಡೀಷನ್ ಒಳಗಡೆ ಇನ್ನೊಂದು ಇಫ್ ಕಂಡೀಷನ್ ಆ್ಯಡ್ ಮಾಡಿ ಯು ನೀಡ್ ಟು ಯೂಸ್ ದ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಓಕೆ, ಶಾಲ್ ವಿ ರೈಟ್ ಒನ್ ಎಕ್ಸಾಂಪಲ್? ಸಿಂಪಲ್ ಎಕ್ಸಾಂಪಲ್ ನಾನು ಇಲ್ಲಿ ಬರ್ದು ತೋರಿಸ್ತೀನಿ. ಓಕೆ, ಐ ವಾಂಟ್ ಟು ರಿಮೂವ್ ದಿಸ್ ಸಿಂಟ್ಯಾಕ್ಸ್. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಮಾಡಿ ನಿಮಗೆ ತೋರಿಸ್ತೀನಿ. ವೆರಿ ಸಿಂಪಲ್ ಎಕ್ಸಾಂಪಲ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಒಂದು ಸಿಂಪಲ್ ಎಕ್ಸಾಂಪಲ್ ಬರೆದ್ರೆ ಸಾಕು. ನೋ ನೀಡ್ ಟು ರೈಟ್ ಆಲ್ ದ ಪ್ರೋಗ್ರಾಮ್. ಅವರಾಗೆ ಇಫ್ ದೇ ಆಸ್ಕ್ ಯು ಟು ರೈಟ್ ದ ಪ್ರೋಗ್ರಾಮ್ ದೆನ್ ಓನ್ಲಿ ರೈಟ್ ದ ಪ್ರೋಗ್ರಾಮ್. ಐ ವಿಲ್ ರೈಟ್ ದ ಎಕ್ಸಾಂಪಲ್. ಸಿ ಎಕ್ಸಾಂಪಲ್ ಹೇಗೆ ಬರಿಬೋದು ನೋಡಿ. ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ, ಇದ್ರ ಒಳಗಡೆ ಇಫ್ ಎ ಈಸ್ ಗ್ರೇಟರ್ ದೆನ್ ಸಿ, ದೆನ್ ವಾಟ್ ಯು ಕ್ಯಾನ್ ಸೇ? ಪ್ರಿಂಟ್ ಎಫ್ ಎ ಈಸ್ ಬಿಗ್. ಈ ತರ ನೀವು ಹೇಳ್ಬೋದಲ್ಲ. ದಿಸ್ ಇಸ್ ಅನದರ್ ಫಾರ್ಮ್ ಆಫ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ನೋಡಿ, ಫಸ್ಟ್ ಎ ಈಸ್ ಬಿಗ್ ಇರಬೇಕು. ಎ ಗ್ರೇಟರ್ ದೆನ್ ಬಿ ಇದ್ರೆ ಇಟ್ ಕಮ್ಸ್ ಇನ್ಸೈಡ್. ಆಮೇಲೆ ಇಫ್ ಇಟ್ ಕಮ್ಸ್ ಇನ್ಸೈಡ್ ದೇರ್ ಈಸ್ ಅನದರ್ ಇಫ್ ಕಂಡೀಷನ್, ದಟ್ ಈಸ್ ವಾಟ್ ನೆಸ್ಟೆಡ್ ಇಫ್. ಅಲ್ಲಿ ಕೂಡ ಇಫ್ ಎ ಗ್ರೇಟರ್ ದೆನ್ ಸಿ ಇದು ಟ್ರೂ ಆದ್ರೆ ದಿಸ್ ವಿಲ್ ಪ್ರಿಂಟ್ ಎ ಈಸ್ ಬಿಗ್. ಇದರಲ್ಲಿ ಇದೆಲ್ಲ ನಾವು ನೆಸ್ಟೆಡ್ ಇಫ್ ಯೂಸ್ ಮಾಡ್ಕೊಂಡಿದ್ದೀವಿ. ಒನ್ ಇಫ್ ಒಳಗಡೆ ಇನ್ನೊಂದು ಇಫ್ ಅನ್ನ ಆಡ್ ಮಾಡಿ ವಿ ಹ್ಯಾವ್ ಶೋನ್ ಒನ್ ಸಿಂಪಲ್ ಎಕ್ಸಾಂಪಲ್. ಓಕೆ, ವಿಲ್ ಟ್ರೈ ಟು ಕ್ರಿಯೇಟ್ ಒನ್ ಪ್ರೋಗ್ರಾಮ್ ಬೇಸ್ಡ್ ಆನ್ ನೆಸ್ಟೆಡ್ ಇಫ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಎ ಬಿಗ್ ಇದೆನೋ ಇಲ್ಲೋ ಅಂತ ನಾವು ಹೇಗೆ ಚೆಕ್ ಮಾಡೋದು? ಔಟ್ ಆಫ್ 3 ನಂಬರ್ಸ್ ದೇರ್ ಆರ್ 3 ನಂಬರ್ಸ್ ಎ ಬಿ ಸಿ. ಇದರಲ್ಲಿ ಐ ವಾಂಟ್ ಟು ಚೆಕ್ ಎ ಯಾವಾಗ ಬಿಗ್ ಇರುತ್ತೆ ಅಂತ ಅಷ್ಟೇ ನಂಗೆ ಚೆಕ್ ಮಾಡಬೇಕಾಗಿದೆ. ಅವಾಗ ನೀವು ಏನು ಬರಿಬೋದು? ಸಿಂಪಲ್ ಆಗಿ ಇಫ್ ಎ ಗ್ರೇಟರ್ ದೆನ್ ಬಿ ಆ್ಯಂಡ್ ಎ ಗ್ರೇಟರ್ ದೆನ್ ಸಿ ಅಂತ ಬರೀತಿದ್ರೆ ಅದರ ಬದಲಾಗಿ ಇಫ್ ಎ ಗ್ರೇಟರ್ ದೆನ್ ಬಿ ಇದ್ರೆ ಮಾತ್ರ ಇಟ್ ಕಮ್ಸ್ ಇನ್ಸೈಡ್. ಇಫ್ ಎ ಗ್ರೇಟರ್ ದೆನ್ ಸಿ ಇದು ಟ್ರೂ ಇದ್ರೆ ದೆನ್ ಎ ಇಸ್ ಬಿಗ್ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ದಿಸ್ ಈಸ್ ಒನ್ ವೇ ಆಫ್ ರೈಟಿಂಗ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಇದೇ ತರ ಬರಿಬೇಕಂತ ಏನಿಲ್ಲ. ಯು ಕ್ಯಾನ್ ಯೂಸ್ ಯುವರ್ ಓನ್ ವೇ ಆಫ್ ರೈಟಿಂಗ್ ದಿ ನೆಸ್ಟೆಡ್ ಇಫ್. ವೆದರ್ ಇಟ್ ಈಸ್ ಫಾಲೋಯಿಂಗ್ ನೆಸ್ಟೆಡ್ ಇಫ್? ಎಸ್. ಇಲ್ಲಿ ನೋಡಿ, ಒಂದ್ ಇಫ್ ಒಳಗಡೆ ಇನ್ನೊಂದು ಇಫ್ ಇದೆ ಅಂದ್ರೆ ಇದು ಟ್ರೂ ಇದ್ರೆ ಮಾತ್ರ ಇಟ್ ಈಸ್ ಕಮಿಂಗ್ ಇನ್ಸೈಡ್. ದೆನ್ ಇದು ಟ್ರೂ ಇದ್ರೆ ಮಾತ್ರ ಇಟ್ ಈಸ್ ಪ್ರಿಂಟಿಂಗ್ something here. Okay, got it? If you have any doubts you can comment and let us see one simple example based on nested if statement in the upcoming video. Thank you.